ಎಷ್ಟೋ ಸರ್ತಿ ಇನ್ಮೇಲೆ ಕುಡಿಬಾರ್ದಪ್ಪ ನಾನು, ಚಂದಗೆ ಮನೆಗೆ ಹೋಗ್ಬೇಕು, ಮನೆ ಹೊತ್ತು ಬಾಳೆ ಮಾಡ್ಬೇಕು ಅಂತೇಳಿ ಕುಡಿಯೋದನ್ನ ಝಾಡಿಸಿ ಒದ್ದು ಮನೆಗೆ ಬಂದಿರ್ತೀನಿ. ಇವಳು ಅವಳಿಕೆ ಕುಡಿದು ಬಂದೇನ ಅಂದ್ಬಿಡ್ತಾಳಲ್ಲ, ಪಿತ್ತ ನೆತ್ತಿಗೆ ಏರ್ಬಿಡ್ತತಿ. ಹ್ಞೂ ಮತ್ತ ಪಿತ್ತ ನೆತ್ತಿಗೆ ಏರ್ತತಿ. ನಿಮ್ಮಪ್ಪ ಬಂದ ತಳಗಿಳಿಸ್ತಾನ, ಅವಾಗ ಒಟ್ಟು ಔಷಧ ಕುಡಿದು ತಳಗಿಳಿಸ್ಕೊಂತಾನಿ. ಹುಡುಗರು ಬಂದು ಯಾವತ್ತಾತು ಉರಿ ಉರಿ ಬಿಸಿಲಾಗ ಹೊರಗೆ ನಿಂತಾವು, ಆರತಿ ಮಾಡಿ ಒಳಗ್ ಕರ್ಕೋ. ಹ್ಞೂ ಐತಿ ಯಪ್ಪ, ಜೋಡಿ ಮ್ಯಾಗ ಗಂಡ ಹೆಂಡತಿ ನಿಂದ್ರಿ, ನಿಮ್ಮವ್ವ ಆರತಿ ಮಾಡ್ತಾಳ, ಬಲಗಾಲಿಟ್ಟು ಒಳಗ್ ಹೋಗ್ರಿಪ್ಪ. ಶಂಕರಣ್ಣ, ಪ್ರೇಮವೈನಿ ಬರ್ರಿ ನೀವು ಮುಂದೆ. ಸಂತು, ನೀನು ಮಲ್ಲಿಕಾ ಮೊದ್ಲಿಗೆ ಏನಿಲ್ರಿ, ಕಡೆಯದರ್ದು ಕಡೆಯಕ ಆರತಿ ಮಾಡಂಗಿಲ್ಲ. ಹೌದನ್ಬೇ? ಮುಂದಕ್ಕೆ ಬರ್ರಿಪ್ಪ. ಇಷ್ಟು ಸಾಕಾಬೇ? ಹಿಂಗ ನಿಂದ್ರಿಪ್ಪ. ನಡ್ರಿಪ್ಪ ಒಳಗ. ಸುರೇಶ, ಶೋಭಾ ಬರ್ರಿವಾ ಮುಂದಕ್ಕೆ. ಅತ್ತಿಯರ ಹಿಂಗ್ಯಾಕ್ರಿ ಈ ಪದ್ಧತಿ? ಸಣ್ಣವ್ರಿಗೆ ಫಸ್ಟ್ ಮಾಡ್ಬೇಕು, ದೊಡ್ಡವ್ರಿಗೆ ಲಾಸ್ಟ್ ಮಾಡ್ಬೇಕು ಅನ್ನೋದು ಹಂಗ್ಯಾಕೆ ಮಾಡ್ತಾರಂದ್ರ, ಶೋಭವ್ವ, ನಮ್ಮ ಪೂರ್ವಜರು ಇಂಥದೊಂದು ಪದ್ಧತಿ ಮಾಡ್ಯಾರಂದ್ರ ಅದ್ರ ಹಿಂದ ಒಂದು ಬಲವಾದ ಕಾರಣ ಇರ್ತತಿ. ಅದು ಯಾಕಂತ ಹೇಳಿ ಮನಿ ಒಳಗೆ ಹೋಗಿಂದ ನಾ ಎಲ್ಲ ಹೇಳ್ತೇನಂತ, ನಡೀರಿ ಒಳಗ. ಆತ್ ಬೇಮ್ಮ. ಶಂಕರ, ಬರಪ್ಪ ನಿನ್ ಹೆಂಡತಿ ಕರ್ಕೊಂಡು ಮುಂದೆ. ಶಂಕರಪ್ಪ, ಮಂದಿಲ್ಲದಕ್ಕ ಮನಿ ಒಂದಳತಿ ರಾವ ಹೊಡ್ಯಾಕತ್ತಿತ್ತು, ನೀವೆಲ್ಲರೂ ಬಂದ್ರಿ, ಮನಿ ತುಂಬಿ ತುಳುಕ್ತತೆಪ್ಪ. ಬರೀ ತಾಗ ಮುಂದಕ್ಕ, ನಿಮ್ಮವ್ವ ಆರತಿ ಮಾಡ್ತಾಳ. ಶಂಕರಪ್ಪ, ಪ್ರೇಮ, ಬಲಗಾಲಿಟ್ಟು ಒಳಗ್ ನಡ್ರಿಪ್ಪ. ಹ್ಞೂ ಎತ್ತಿ. ಲಕ್ಷ್ಮವ್ವ, ಪ್ರೇಮವ್ಗ ಇಡೀ ಊರನ್ನ ಎದುರ ಹತ್ತೈತಿ, ಆಕಿಗೆ ಮೊದ್ಲು ಕಾಳು ಹಾಕು ನಡಿ. ಹೌದೆತ್ತಿ, ನಮ್ಮ ಪ್ರೇಮವ್ಗ ಇಡೀ ಊರ್ ಮಂದಿನ ಎದುರ ಹತ್ತತಿ. ತಡಿ, ಒಲಿ ಉರಿ ಮಾಡಿ ಮೊದ್ಲು ಕರೆ ಕಾಳು ಬಿಳೆ ಕಾಳು ಕೂಡಿಸಿ ನೆದ್ರ ತೆಗಿತೇನಿ. ಲಕ್ಷ್ಮವ್ವ, ಮೂಲ್ಯಾಗ ಇಡ್ತೇವಲ್ಲ ಅದ್ರದೊಂದು ಕಡ್ಡಿ ಹಾಕಿ ತೆಗಿ, ಮರ್ತಿಗಿರ್ತಿ ಮತ್ತ. ಇಲ್ಲ ಎತ್ತಿ, ಅದನ್ನು ಒಂದು ಕಡ್ಡಿ ಹಾಕಿ ಆಕಿಗೆ ನೆದ್ರ ತೆಗಿತೇನಿ. ನಡಿ ಎತ್ತಿ ಒಳಗ. ಲೇ ಗಿಡ್ಡಿ, ಆರತಿ ಹಿಡ್ಕೊಂಡು ಹಿಂಗ್ಯಾಕ್ ನಿಂತಿ ಬಾಗಿಲಿಗೆ? ನಡಿ ಒಳಗ, ನನಗೂ ಆರತಿ ಮಾಡಿ ಒಳಗ್ ಕರ್ಕೊಂತೀನ. ನಿನಗ ಆರತಿ ಮಾಡಿ ಒಳಗ್ ಕರ್ಕೋಬೇಕ ಅಂತದ್ದು ಒಂದೊಂದಾರಿ ಕೆಲಸ ಏನ್ ಮಾಡಿ ಬಂದಿದಿ? ನಡಿ ನಡಿ ಒಳಗ, ಶಾಣೆ ಅದೀರಿ. 60 ವರ್ಷ ಸಮೀಪ ಬಂದ್ವಾ, ಮತ್ತೇನೈತಿ, ಮರುವು ಚಲುವಾಗೈತಿ. ಇವಳಕಿನ್ನ ಮಾಡ್ತಂತ ತಡಿ. ಮಲ್ಲಿಕಾ, ನಾವು ಪುನಾದಾಗ 20,000 ರೂಪಾಯಿ ಬಾಡಿಗೆ ಕೊಟ್ಟಿರುವಂತ ಮನಿ ಒಳಗ ಇಷ್ಟು ಖುಷಿ ಸಿಗೋದಿಲ್ಲ ನೋಡು. ಇದು ನಾ ಹುಟ್ಟಿ ಬೆಳೆದಿದ್ದ ಮನಿ. ಈ ಮನಿ ಒಳಗ ಬಂದ ಕೂಡ್ಲೇನ ನನಗೆ ಮನಸ್ಸಿಗೆ ಎಷ್ಟು ಶಾಂತಿ ಅನಿಸ್ತು ಗೊತ್ತ ನಿನಗೆ? ಕರೆನರಿ, ನಮ್ಮ ಮನ್ಯಾಗ ಸಿಗುವಂತ ಖುಷಿ ಜಗತ್ತಿನ್ಯಾಗ ಯಾವ ಮೂಲೆಗೆ ಹೋದ್ರು ಅದು ಸಿಗೋದಿಲ್ಲ. ಮಲ್ಲಿಕಾ, ಈ ವರ್ಷ ವರ್ಕ್ ಫ್ರಮ್ ಹೋಮ್ ಕೆಲ್ಸಕ್ಕೆ ಅಪ್ಲೈ ಮಾಡೀನಿ. ಕೊಟ್ರಂದ್ರ ನಾವಂತರೂ ಊರಿಗೆ ಶಿಫ್ಟ್ ಆಗ್ಬಿಡುನು. ಆರಾಮ ಅವನ ಕೈಯಾಗಿನ ಅಡಿಗೆ ಉಣ್ಕೋಂತ ಮನ್ಯಾಗ ಕೆಲಸ ಮಾಡ್ಕೊಂತ ಇನ್ನು ಉಳಿದಿರು ಜೀವನ ನಮ್ಮ ಮನ್ಯಾಗ ಕಳಿಯೋಣ. ಹೌದ್ರಿ, ನನಗಂತೂ ನಾ ಮಾಡಿದ ಅಡಿಗೆ ನನಗೆ ಉಣ್ಣಕ ಆಗುದಿಲ್ಲ. ಅದು ಅತ್ತಿಯವರು ಕೈಯಾಗಿನ ಅಡಿಗೆ ಎಷ್ಟು ರುಚಿಯಾಗಿರ್ತೈತಿ. ಕರೆನ ಮಾರಯ್ಯ, ನನಗಂತೂ ಆ ಪುನಾದಾಗ ಟ್ರಾಫಿಕ್ನಾಗ ಅಡ್ಡಾಡಿ ಜೀವನಾನ ಬೇಸರ ಆಗಿತ್ತು ನೋಡ್ರಿ. ಅದಕ್ಕೆ ಬೇಡಪ್ಪ ಮಾರಯ್ಯ, ಪಗಾರ ಒಂಚೂರು ಕಡಿಮೆ ಕೊಡ್ಲಿ, ವರ್ಕ್ ಫ್ರಮ್ ಹೋಮ್ ತಗೊಂಡು ಇಬ್ರು ಆರಾಮಾಗಿ ಊರಾಗ ಶಿಫ್ಟ್ ಆಗ್ಬಿಡೋನು. ಸುಮ್ಮನ ತಿಂಗಳಿಗೆ 20,000 ರೂಪಾಯಿ ಬಾಡಿಗೆ ಕೊಡ್ಬೇಕ. ಅದನ್ನ ಇದ ಊರಾಗ ಇನ್ನೂ ಸ್ವಲ್ಪ ಜಮೀನ್ ತಗೊಂಡು ತೋಟ ಗೀಟ ಮಾಡ್ಕೊಂಡು ಆರಾಮಾಗಿ ಪೀಸ್ಫುಲ್ ಲೈಫ್ ನ ಎಂಜಾಯ್ ಮಾಡೋಣ. ಸೂಪರ್ ಮಲ್ಲಿಕಾ, ನನ್ ತಲೆಯಾಗ ಈ ಐಡಿಯಾ ಇದ್ದಿದ್ದೇ ಇಲ್ಲ. ಮತ್ತಿನ್ನೇನ, ಊರಾಗಿದ್ರ ಎಷ್ಟು ದುಡ್ಡು ಸೇವಿಂಗ್ ಆಕೈತಿ. ಎಲ್ಲಾ ಸೇವಿಂಗ್ಸ್ ನು ಕೂಡಿಸಿ ಆರಾಮಾಗಿ ಜಮೀನ್ ತಗೊಂಡು ತೋಟಗಾರಿಕೆ ಆಮೇಲೆ ಹೈನುಗಾರಿಕೆ ಮಾಡ್ಕೊಂಡ್ವಿ ಅಂದ್ರ ನಿರಂತರ ನಮ್ಗೆ ಉತ್ಪನ್ನ ಇರ್ತೈತ್ರಿ. ಸಂತು, ನೀವಿಬ್ರು ಹೇಳೋದು ಖರೆ ಐತ್ ನೋಡಪ್ಪ. ಸಿಟಿಯಾಗಿನ ಜೀವನ ಕೆದೆ ಅದಕ್ಕೂ ಬೇಡ. ಬೆಳಿಗ್ಗೆ ಎದ್ದು ಕೂಡ್ಲೇನ ರೊಕ್ಕ ಖರ್ಚು ಮಾಡಾಕತ್ತೀವಿ ಅಂದ್ರ ಸಾಯಂಕಾಲದವರೆಗೂ ದುಡ್ದಿದ್ದೆಲ್ಲ ರೊಕ್ಕ ಬರೀ ಖರ್ಚು ಮಾಡುದ. ಖರೇನ ಸಂತು, ಪೇಮೆಂಟ್ ಹೆಂಗ್ ಬರ್ತೈತೋ ಹಂಗ ಖರ್ಚಾಕೈತಿ, 1 ರೂಪಾಯಿನೂ ಸೇವಿಂಗ್ ಆಗ್ವಲ್ದು. ಹಿಂಗಾದ್ರ ಫ್ಯೂಚರ್ಗೆ ಸ್ವಲ್ಪ
ಏನಾದ್ರೂ ಸೇವಿಂಗ್ಸ್ ಬೇಕಲ್ಲ. ತಮ್ಮನ ಮಾತಿಗೆ ಅಣ್ಣ ತಾಳ ಹಾಕ ಕುಂತಾನ. ಆದ್ರೂ ಈ ಮಲ್ಲಿಕಾ ಸಂತು ಅಣ್ಣ ಹೇಳೋದು ಒಂದ್ ಕಡೆ ಖರೆ ಅನಿಸ್ತತಿ. ನಾವು ನೋಡಿದ್ರ ಬಾಡಿಗೆನೂ ಕೊಡ್ತೇವಿ, ಎಲ್ಲಾನು ಕೊಂಡು ತಿಂತೇವಿ, ಖರೆ ಅಂದಂಗ ಏನು ಸೇವಿಂಗ್ ಆಗಿಲ್ಲ. ಅದ ಇಲ್ಲೇ ಇದ್ರ ಬಾಡಿಗೆನೂ ಉಳಿತೈತಿ, ಹೊಲ್ದಾಗಿಂದ ಹೆಂಗೂ ಬೆಳೆದಿದ್ದು ಬರ್ತೈತಿ, ಎಲ್ಲ ಮನ್ಯಾಗಿಂದ ಎಲ್ಲ ದವಸ ಧಾನ್ಯ ಬರ್ತಾವು, ಹೊಲ್ದಾಗ ಕೈಪಲ್ಯನೂ ಸಿಗ್ತೈತಿ. ನಿಜ ಇಲ್ಲೇ ಇದ್ರ ಗ್ಯಾರಂಟಿ ತಿಂಗಳ ಅರ್ಧಕ್ಕರ್ಧ ಪೇಮೆಂಟ್ ಸೇವಿಂಗ್ ಆಕೈತಿ. ಮಲ್ಲಿಕಾ ಸಂತು ಹೇಳ್ದಂಗ ಕೇಳ್ತಾಳ, ನಡಿತೈತಿ. ನನ್ನ ಹೆಂಡತಿ ಶೋಭಾ ನಾ ಹೇಳ್ದಂಗ ಅಕಿ ಮಾತ್ರ ಈ ಜನ್ಮದಾಗ ಕೇಳಂಗಿಲ್ಲ. ನನಗೂ ನಾನು ಹುಟ್ಟೂರಾಗಿರ್ಬೇಕು ಅಂತ ಬಹಳ ಆಸೆ. ಆದ್ರ ಏನ್ ಮಾಡ್ಲಿ, ಇದಕ್ ಮಾತ್ರ ನನ್ನ ಹೆಂಡತಿ ಒಪ್ಪಂಗಿಲ್ಲ. ಎಲ್ಲ ನನ್ನ ಗ್ರಹಚಾರ, ನಾನು ಅನುಭವಿಸ್ಬೇಕು. ರೀ ಏನಿಲ್ಲ, ಸಂತು ಅಣ್ಣ ಮಲ್ಲಿಕಾ ಹೇಳೋದು ಒಂದ್ ಕಡೆ ಖರೆ ಅನಿಸ್ತೈತಲ್ರಿ? ಖರೆ ಅನಸ್ತತಲ್ಲ, ಖರೇನ. ಊರಾಗಿದ್ರ 90% ಪೇಮೆಂಟ್ ಸೇವಿಂಗ್ ಆಕೈತಿ. ಅದರಿ ನಾನು ಹೇಳೋದು, ಸುಮ್ಮನೆ ನಾವು ಇಲ್ಲೇ ಶಿಫ್ಟ್ ಆದ್ವಿ ಅಂದ್ರೆ ನಾವು ಫ್ಯೂಚರ್ಗೆ ಏನಾದ್ರೂ ಸೇವಿಂಗ್ ಮಾಡ್ಕೋಬೋದ. ಶೋಭಾ ಏನ್ ಹೇಳಕತ್ತಿ? ಹ್ಞೂನ್ರಿ, ಇದ್ದಿದ್ದ ಹೇಳಕ್ ಕುಂತೇನಿ. ಈ ಕಾಲದಾಗ ಸೇವಿಂಗ್ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಐ ನನ್ ಬಂಗಾರಿ, ಇದೆಲ್ಲ ನಿನಗೂ ತಿಳಿತೈತಿ. ಇದೆಲ್ಲ ನಿನಗೂ ತಿಳಿತೈತಿ ಅಂದ್ರ ನನ್ನೇನ ಹುಚ್ಚಿ ಮಾಡಿದ್ರೆ? ಹಂಗಲ್ಲ ಶೋಭಾ, ಅಂದ್ರೆ ಸೇವಿಂಗ್ ಮಾಡೋದು ಹೇಳಿದಿಲ್ಲ, ಅದಕ್ಕೆ ಅಂದೆ ಅಷ್ಟ. ನೀವು ಅಂದೆ ಅಂದ್ರ ನಾನು ವರ್ಕ್ ಫ್ರಮ್ ಹೋಮ್ ತಗೋತೀನಿ, ನೀನು ತಗೋ, ಇಬ್ರು ಇಲ್ಲೇ ಕುಂತು ಕೆಲಸ ಮಾಡೋನು, ನಾವು ಫ್ಯೂಚರ್ಗೆ ಸೇವಿಂಗ್ ಮಾಡ್ಕೊಳ್ಳೋನು. ಏನಂತಿ? ನೀವ್ ಹೆಂಗ್ ಹೇಳ್ತೀರೋ ಹಂಗ ಮಾಡೋಣ. ಅಣ್ಣ, ಇದು ದುಃಖ ಪಡುವಂತ ಸಮಯ ಅಲ್ಲ. ಹೌದಣ್ಣ, ನಾವೆಲ್ಲರೂ ಖುಷಿ ಪಡ್ಬೇಕಾಗಿದ್ದ ಸಮಯ. ನಿಜ ಸಂತು, ನಮಗ್ ಈ ಮನ್ಯಾಗ ಸಿಗುವಂತ ಖುಷಿ ಬೇರೆ ಎಲ್ಲಿ ಸಿಗುದಿಲ್ಲ. ಹೌದ್ರಿ, ಈ ಮನ್ಯಾಗ ನಮ್ಗೆಲ್ಲರಿಗೂ ಕೆಟ್ಟು ಚಲೋ ಎರಡೂ ನೆನಪದಾವ. ಅದ್ರೊಳಗ ಬರೀ ಚಲೋ ನೆನಪನ್ನ ಮೆಲಕ್ ಹಾಕ್ತಾ ನಮ್ಮ ಜೀವನಾನ ಕಳಿಬೇಕು ಅಷ್ಟೇ. ಹೌದ್ರಿ ಬೈನಿ, ನೀವ್ ಅನ್ನೋದು 100% ಕರೆಕ್ಟ್. ಹೊಸ ನೀರ್ ಬಂದಿಂದ ಹಳೆ ನೀರು ಹೆಂಗ ಕೊತ್ಕೊಂಡು ಹೋಗ್ತೈತಲ್ಲ, ಹಂಗ ಹೊಸ ನೆನಪುಗಳು ಹುಟ್ಟದಂಗ ಹಳೆ ಕೆಟ್ಟ ನೆನಪುಗಳನ್ನ ನೆನಪು ಹಾರ್ತಾ ಮುಂದಿನ ಜೀವನಾನ ಚೆನ್ನಾಗಿ ಜೀವಿಸ್ಬೇಕು. ಅಣ್ಣ, ನಾನು ಸುರೇಶ್ ಅಣ್ಣ, ಮಲ್ಲಿಕಾ, ಶೋಭಾ ಬೈನಿ ವರ್ಕ್ ಫ್ರಮ್ ಹೋಮ್ ತಗೊಂಡ ಇಲ್ಲೇ ಊರಿಗೆ ಶಿಫ್ಟ್ ಆಕೇವಣ್ಣ. ಸಂತು, ನೀ ಹೇಳೋದು ಖರೇನ? ಹ್ಞೂ ಬೇಯವ್ವ, ಎಲ್ಲರೂ ಇವತ್ತ ಡಿಸೈಡ್ ಮಾಡೇವಿ. ಇನ್ನೊಂದು ತಿಂಗಳದಾಗ ಹೆಂಗಾರ ಮಾಡಿ ಮನ್ಯಾಗ ಕೆಲಸ ತಗೊಂಡ ಮನೆಗೆ ಬರ್ತೇವಿ. ಅಷ್ಟು ಮಾಡಿಬಿಡ್ರಿಪ್ಪ, ನಮಗೂ 3 ಮಂದಿ ಇರಾಕ ಗನಾ ಬ್ಯಾಸ್ರಪ್ಪ. ಶಂಕರಪ್ಪ, ಪ್ರೇಮವ್ವ, ನೀವು ಮನ್ಯಾಗ ಕೆಲಸ ತಗೊಂಡು ಬಂದ್ಬಿಡ್ರಿವ. ಏನು ಹೆಂಗು ಉಷ್ಟ್ರಿಗಿನ ಎಲ್ಲ ಅಡಿಗೆ ಮಾಡ್ತಾನಂತ, ನೀವು ಆರಾಮ ನಿಮ್ಮ ಕೊಲ್ಯಾಕ ಕುಂತು ನಿಮ್ದು ಅದೇನೇ ಟಿವ್ಯಾಗ ಕೆಲಸ ಮಾಡೋರಿ ಅಂತ. ಏನ? ಹೌದಪ್ಪ ಶಂಕರಪ್ಪ, ಅಷ್ಟು ಮಾಡ್ರಿಪ್ಪ. ಏನೈತಿ ಮನಿ ಮಕ್ಕಳು ಮನ್ಯಾಗಿದ್ರ ಚಂದ. ಅತ್ತಿ ಕ್ಷಮಿಸ್ರಿ, ನನ್ನ ಕೆಲಸ ಮನ್ಯಾಗಿದ್ದು ಮಾಡುವಂತದ್ದಲ್ಲ. ನಾನು ನನ್ನ ಕೆಲಸದ ಮೇಲೆ ಪುನಾದಾಗ ಇರ್ಬೇಕು, ಅನಿವಾರ್ಯ. ಏನಿಲ್ಲ ಅಂದ್ರು ಇನ್ನೂ 1 ವರ್ಷ ಆದ್ರೂ ನಾನಲ್ಲೇ ಡ್ಯೂಟಿ ಮಾಡಬೇಕು. ನನಗೂ ಮನ್ಯಾಗ ಕೆಲಸ ಕೊಡ್ರಿ ಅಂದ್ರ ಈಗ ಕೊಡ್ತಾರ, ಆದ್ರ ಪ್ರೇಮನ್ ಕೆಲಸ ಅಂತ ಅದಲ್ಲ. ಅದಕ್ಕ ನಾವಿಬ್ರು ಪುನಾದಾಗ ಇದ್ದು ಕೆಲಸ ಮಾಡೋದು ಅನಿವಾರ್ಯ ಐತಿವಿ. ಅವಾಗವಾಗ ರಜಾ ಯಾವ್ದಾರ ಹಬ್ಬ ಹರಿದಿನ ಬಂದ್ರ ಇಬ್ರು ಕೂಡ ಬಂದ್ ಹೋಗ್ತೀವಿ. ಶಂಕರಪ್ಪ, ಪ್ರೇಮವ್ವ, ಏನಾರ ಯಾಕಾಗ್ಲಿ ಗಂಡ ಹೆಂಡತಿ ಒಂದ ಕಡೆ ಇದ್ದು ತುಡಿಮೆ ಮಾಡ್ರಿ, ಅದ್ರಾಗ ಏನೈತಿ? ಇನ್ನೊಂದು ವರ್ಷ ಅಂತಿದಿ, ಮುಂದಿನ ವರ್ಷ ನಮ್ಮ ಹುಬ್ಬಳ್ಳಿಗೆ ಟ್ರಾನ್ಸ್ಫರ್ ಯಾಕಾದ್ರೂ ಆಗಬಾರ್ದು. ಯಪ್ಪ ಮಾರಯ್ಯ, ನಿನ್ನ ಮದುವೆ ಮಾಡ್ಕೊಂಡು 40 ವರ್ಷ ಆತ. ಇವತ್ತು ನೋಡ ನಿನ್ನ ಬಾಯಾಗ ಚಲೋ ಮಾತು ಬಂದಿದ್ದು. ಯಾಕ ನಿನ್ನ ಅವನ? ನಾನು ದಿನ ಚಲೋದ ಮಾತಾಡ್ತೀನಿ, ನೀನು ಕಿವಿನ ಬರಬ್ಬರಿ ಇಲ್ಲ. ಶಂಕರಣ್ಣ, ಪ್ರೇಮವೈನಿ, ಹೆಂಗೂ ನಮ್ದು ರೆಂಟಿಗೆ ಹಿಡ್ದಿದ್ ಮನಿ ಐತಿ, ನೀವಿಬ್ರು ಅಲ್ಲೇ ಶಿಫ್ಟ್ ಆಗೋರಿ ಅಂತ. ಮೇಂಟೆನೆನ್ಸು ಭಾಳ ಚಲೋ ಐತಿ. ಸಂತೋಷ ಅಣ್ಣಾರ, ಇವತ್ತು ಎಲ್ಲರಿಗೂ ಒಂದು ನಾನು ಗುಟ್ಟು ಹೇಳ್ಬೇಕು. ಗುಟ್ಟು ರೀ? ಏನ್ರಿ ಅದು? ಅದೇನಂದ್ರ, ನಿಮ್ ಶಂಕರಣ್ಣ ಪುನಾದಾಗ ಫುಲ್ ಹೈಫೈ ಏರಿಯಾದಾಗ ಒಂದು ಫ್ಲಾಟ್ನ ಖರೀದಿ ತಗೊಂಡಿದ್ರ. ಆದೇನ್ರಿ ಫ್ಲಾಟ್ ತಗೊಂಡು ಮೋಸ ಮಾಡಿ ಶಂಕರಣ್ಣನಿಂದ ಕಿತ್ಕೊಂಡ್ರಲ್ರಿ? ಅದ ಫ್ಲಾಟನ ಯಾವ ತರ ನಿಮ್ಮಣ್ಣ ಮೋಸ ಮಾಡಿ ಆ ಮನಿನ ಕಿತ್ಕೊಂಡಿದ್ರು, ಅದೇ ತರನ ನಾನು ನನ್ನ ಬುದ್ಧಿ ಬಳಸಿ ಆ ಮನಿನ ಇವತ್ತ ನಾ ಕಿತ್ಕೊಂಡೇನಿ. ಏನ್ ಹೇಳಕತ್ತೀರಿ ವೈನಿ? ಮೋಸ ಮಾಡಿ ತಗೊಂಡವ್ರು
ಅಷ್ಟು ಈಸಿಯಾಗಿ ನಿಮ್ಗೆ ಹೆಂಗ್ ಮನಿ ಕೊಟ್ರ ಪ್ರೀಮಾ ನೀ ಹೇಳ್ತಾ ಇರೋದಿಲ್ಲ ನಿಜಾನ ನಾನು ಯಾಕೆ ಸುಳ್ಳು ಹೇಳಿ ಆ ಪ್ರೀತಮ್ಮ ನಿಮ್ಗೆ ಹೆಂಗೆ ಮೋಸ ಮಾಡಿ ಆ ಮನಿನ ಕಿತ್ಕೊಂಡಿದ್ನಲ್ಲ ಅದೇ ಥರನ ನಾನು ಅವನಿಗೆ ಮೋಸ ಮಾಡಿ ಆ ಮನಿನ ನನ್ನ ಹೆಸರಿಗೆ ಮಾಡ್ಕೊಂಡೇನಿ. ಪ್ರೀಮಾ ರಿಯಲಿ ಯು ಆರ್ ಗ್ರೇಟ್. ಅಷ್ಟೇ ಅಲ್ರಿ, ಆ ಕ್ರಿಮಿನಲ್ನ ಆದಷ್ಟು ಬೇಗ ಬಯಲಿಗೆಳೆದು ಅವನಿಗೆ ತಕ್ಕ ಶಿಕ್ಷೆನ ಕೊಡಿಸ್ತೇನೆ. ಅವನ ವಿರುದ್ಧ ಏನೇನು ಎವಿಡೆನ್ಸ್ ಬೇಕಾಗಿತ್ತೋ ಎಲ್ಲ ಕಲೆಕ್ಟ್ ಮಾಡಿ ಇವಾಗಲೇ ಅರ್ಧನ ಸಬ್ಮಿಟ್ ಮಾಡೇನಿ. ಅದೇ ಕೆಲಸದ ಮೇಲೆ ನಾನು 1 ತಿಂಗಳ ರಜಾ ಹಾಕಿ ಪೂರ್ತಿ ಇನ್ವೆಸ್ಟಿಗೇಷನ್ ಮುಗಿಸಿ ಈಗ ನಿನ್ನೇನೋ ಆ ಮನೇನ ನನ್ನ ಹೆಸರಿಗೆ ಖರೀದಿ ಹಾಕೊಂಡೇನ್ರಿ. ಅದ್ರ ಸಂಬಂಧ ರೈಲ್ವೆ ಸ್ಟೇಷನ್ಗೆ ಬರಾಕ ಸ್ವಲ್ಪ ಲೇಟ್ ಆಗ್ಬಿಡ್ತು. ನಿಮ್ಮನ್ನ ನೋಡ್ತಾ ಇದ್ರ ನನಗಂತರೂ ಭಾಳ ಹೆಮ್ಮೆ ಅನಿಸ್ತತಿ. ಹೌದ್ರಿ ವೈನಿ, ನಿಮ್ಮಂತ ಆಫೀಸರ್ ನೋಡಿದ್ರ ಇಡೀ ನಮ್ಮ ದೇಶದ ಜನನ ಹೆಮ್ಮೆ ಪಡ್ತಾರ. ಪ್ರೇಮವ, ನಿನ್ನ ತಂದೆ ತಾಯಿ ಎಷ್ಟು ಪುಣ್ಯ ಮಾಡಿದ್ರೋ ಏನೋ ನಿನ್ನಂತ ಮಗಳು ಪಡ್ಯಾಕ. ಖರೇನವ ಪ್ರೇಮವ, ಹುಟ್ಟಿದ್ರ ನಿನ್ನಂತ ಮಗಳ ಹುಟ್ಟಬೇಕ. ನಾ ಇದನ್ನ ಒಪ್ಪಂಗಿಲ್ಲ. ನೀನ ಏನು ಒಪ್ಪಂಗಿಲ್ಲ? ಮತ್ತೇನ, ಪ್ರೇಮವನಂತ ಮಗಳು ಹುಟ್ಟಾಕ ಬರೀ ಅವ್ರಪ್ಪ ಅವ್ರವ್ವ ಪುಣ್ಯ ಮಾಡಿಲ್ಲ. ಪ್ರೇಮವನಂತ ಸೊಸಿ ಪಡ್ಯಾಕ ನಾನು ನೀನು ನಮ್ಮವ್ವ ಇಡೀ ನಮ್ಮ ಮನಿ ಮಂದಿ ಎಲ್ಲ ಪುಣ್ಯ ಮಾಡೇವಿ. ಈದಪ್ಪ ಅಪ್ಪು ಹುಟ್ಟಿದ್ದು ಮಾತಂದ್ರ